ಈಗ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರಬಹುದು. ಇದರಲ್ಲಿ ತುಂಬಾ ಸ್ಪೆಷಾಲಿಟಿ ಏನು ಅಂದ್ರೆ ಎಲ್ಲಾ ಒಂದು ತರಕಾರಿಗಳು ಸಹಿತ ದಪ್ಪದಾಗಿ ಹಾಗೆ ಉದ್ದವಾಗಿ ಇದಕ್ಕೆ ಕೊಬ್ಬರಿ ಎಣ್ಣೆ ಹಾಕಿರ್ತೀವಿ, ತೆಂಗಿನಕಾಯಿ ತುರಿ ಹಾಕಿರ್ತೀವಿ, ಹಾಗೆ ಸ್ವಲ್ಪ ಮೊಸರನ್ನು ಸಹಿತ ಹಾಕಿರೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಚಪಾತಿ, ಪೂರಿ, ದೋಸೆ, ಅನ್ನದ ಜೊತೆಲೂ ಸಹಿತ ತುಂಬಾ ರುಚಿಯಾಗಿ ಇರುತ್ತೆ. ಕೊಬ್ಬರಿ ಎಣ್ಣೆ ಬಳಸೋದ್ರಿಂದ ಆರೋಗ್ಯಕ್ಕೂ ಸಹಿತ ತುಂಬಾ ಒಳ್ಳೆಯದು. ಹಾಗಾಗಿ ಈ ಒಂದು ರೆಸಿಪಿ ನನಗಂತೂ ತುಂಬಾ ಇಷ್ಟ ಆಯ್ತು. ಇದನ್ನ ನಾವು ಮೊದಲನೇ ಬಾರಿ ಮಾಡ್ತಾ ಇದ್ರು ಸಹಿತ ರುಚಿ ಮಾತ್ರ ತುಂಬಾ ಅದ್ಭುತವಾಗಿ ಬಂದಿತ್ತು. ಈ ಒಂದು ರೆಸಿಪಿನ ನೀವು ಕೂಡ ಒಮ್ಮೆ ಆದ್ರೂ ಟ್ರೈ. ಸುವರ್ಣಗೆಡ್ಡೆ ಹಾಗೂ ಸಾಂಬಾರ್ ಸೌತೆಕಾಯಿನ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ನುಗ್ಗೆಕಾಯಿ ಹಾಗೆ ಒಂದು ಕ್ಯಾರೆಟ್ ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಉದ್ದ ಬದನೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸೀಮೆ ಬದನೆಕಾಯಿ, ಸ್ವಲ್ಪ ತೊಂಡೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅರ್ಧ ಸೋರೆಕಾಯಿನ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಕುಂಬಳಕಾಯಿ, ಪಂಪ್ಕಿನ್ ಅಂತೀವಲ್ವಾ ಅದು, ಸ್ವಲ್ಪ ಬೀನ್ಸ್ನ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಖಾರಕ್ಕೆ ಹಸಿಮೆಣಸಿನ್ಕಾಯಿ ಹಾಗೆ ಸಾಂಬಾರ್ ಈರುಳ್ಳಿ, 1 ಕಪ್ ಆಗುವಷ್ಟು ಕಾಯಿ ತುರಿನ ನಾನಿಲ್ಲಿ ತಗೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಜೀರಿಗೆ, 1 ಸ್ಪೂನ್ ಆಗುವಷ್ಟು ಜೀರಿಗೆನ ನಾನಿಲ್ಲಿ ತಗೊಂಡಿದ್ದೀನಿ. ಇದನ್ನ ಮಾಡೋದಕ್ಕೆ ನಾನಿಲ್ಲಿ ಕಪೀವಾ ಅವ್ರದ್ದು ಕೇರಳ ಒರಿಜಿನ್ ಕೋಕೋನಟ್ ಆಯಿಲ್ನ ಬಳಸ್ತಾ ಇದ್ದೀನಿ. ಇದು ತುಂಬಾ ಪರಿಶುದ್ಧವಾದಂತಹ ಎಣ್ಣೆ ಆಗಿರುತ್ತೆ. ಈಗ ಒಂದು ಮಿಕ್ಸಿ ಜಾರ್ಗೆ ನಾನು 1 ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಹಸಿಮೆಣಸಿನ್ಕಾಯಿನ ನಾನಿಲ್ಲಿ ಖಾರಕ್ಕೆ 3 ಹಸಿಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ. ನಂತರ ಸಾಂಬಾರ್ ಈರುಳ್ಳಿನ ಹಾಕೊಂಡು ಒಂದು 5ರಿಂದ 10 ಸಾಂಬಾರ್ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ. ಹಾಗೆ 1 ಕಪ್ ಆಗುವಷ್ಟು ಕಾಯಿ ತುರಿನ ಇಷ್ಟನ್ನು ಸಹಿತ ನೀರನ್ನು ಸೇರಿಸ್ತೇನೆ ತರಿಯಾಗಿ ರುಬ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ರುಬ್ಬಿದ್ರೆ ಸಾಕಾಗತ್ತೆ. ಇದನ್ನ ರುಬ್ಬಿ ಪಕ್ಕಕ್ಕೆ ಇಟ್ಕೊಳ್ಳೋಣ. ಅಗಲವಾದಂತಹ ಒಂದು ಪಾತ್ರೆನ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ಇದಕ್ಕೆ ಈಗ ನಾವು ಒಂದೊಂದೇ ಕಟ್ ಮಾಡಿ ಇಟ್ಕೊಂಡಿರುವಂತಹ ತರಕಾರಿಗಳನ್ನ ಹಾಕೊಳ್ಳುವಂತಹ ಒಂದು ಸಮಯ. ಸ್ಮಾಲ್ ಸೈಜ್ ನಲ್ಲಿ ಸುವರ್ಣಗೆಡ್ಡೆನ ತಗೊಂಡಿದ್ದೆ, ಅದರಲ್ಲಿ 1/4 ಭಾಗ ಮಾತ್ರನೇ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ. ಸಾಂಬಾರ್ ಸೌತೆಕಾಯಿನಲ್ಲಿ ಚಿಕ್ಕದಾಗಿ ತಗೊಂಡಿದ್ದೆ, ಅದನ್ನು ಸಹಿತ ಹಾಕೊಳ್ತಾ ಇದ್ದೀನಿ. ನಂತರ ಅರ್ಧ ಸೋರೆಕಾಯಿನ ನಾನಿಲ್ಲಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಹಾಗೆ ಒಂದು ನುಗ್ಗೆಕಾಯಿ ಹಾಗೆ ಒಂದು ಕ್ಯಾರೆಟ್ನ ನಾನಿಲ್ಲಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ನಂತರ ಸೀಮೆ ಬದನೆಕಾಯಿ, ಸ್ವಲ್ಪ ತೊಂಡೆಕಾಯಿನ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ. ಹಾಗೆ ಪಂಪ್ಕಿನ್ ಅಂತೀವಲ್ವಾ, ಸಿಹಿ ಕುಂಬಳಕಾಯಿ ಅಥವಾ ಕುಂಬಳಕಾಯಿ ಅಂತೀವಲ್ವಾ, ಅದನ್ನ ನಾನಿಲ್ಲಿ ಸ್ವಲ್ಪ ಹಾಕೊಳ್ತಾ ಇದ್ದೀನಿ. ಎಲ್ಲನೂ ಸಹಿತ ನೀಟಾಗಿ ನಾನಿಲ್ಲಿ ತೊಳೆದು ಇಟ್ಕೊಂಡಿದ್ದೆ, ಅದನ್ನು ನಾನಿಲ್ಲಿ ಒಂದೊಂದೇ ಹಾಕೊಳ್ತಾ ಇದ್ದೀನಿ. ನಂತರ ಉದ್ದ ಬದನೆಕಾಯಿನೂ ಸಹಿತ ಒಂದೇ ಒಂದು ತೊಗೊಂಡಿದ್ದೆ, ಅದನ್ನು ಸಹಿತ ಹಾಕ್ಕೊಂಡು ಸ್ವಲ್ಪ ಹುಳ್ಳಿಕಾಯಿನ ತೊಗೊಂಡಿದ್ದೆ, ಬೀನ್ಸು, ಅದನ್ನು ಹಾಕಿದ ನಂತರ ಖಾರಕ್ಕೆ ನಾನು 3 ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಹಸಿ ಕರಿಬೇವನ್ನ ನಾನಿಲ್ಲಿ ಬಳಸೋಕ್ಕಾಗಲಿಲ್ಲ, ಹಾಗಾಗಿ ಒಣ ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ. ಹಸಿ ಕರಿಬೇವು ಇದ್ದರೆ ಹಾಕಿ ತುಂಬ ಚೆನ್ನಾಗಿರುತ್ತೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ 1 ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ನಂತರ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಆಗಿರುವಂತಹ ಕೊಬ್ಬರಿ ಎಣ್ಣೆ. ನಾವಿಲ್ಲಿ ಕೇರಳ ರೆಸಿಪಿ ಮಾಡುತ್ತಾ ಇರೋದ್ರಿಂದ ಕೋಕೋನಟ್ ಆಯಿಲ್ನ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ಕೊಬ್ಬರಿ ಎಣ್ಣೆನೇ ನಾನಿಲ್ಲಿ ಬಳಸ್ತಾ ಇದ್ದೀನಿ. ಈಗ ಎಲ್ಲ ತರಕಾರಿನೂ ಹಾಕಿದ ನಂತರ ಈಗ ಎಣ್ಣೆನ ಹಾಕಿದ್ದೀವಲ್ವ, ಸ್ವಲ್ಪ ಎಲ್ಲನೂ ನೀಟಾಗಿ ಮಿಕ್ಸ್ ಆಗೋ ರೀತಿ ಬಾಡಿಸ್ಕೊಳ್ಬೇಕು. ಇದಕ್ಕೆ ನಾವಿನ್ನೂ ಯಾವುದೇ ರೀತಿಯಾಗಿ ನೀರನ್ನು ಬಳಸಿಲ್ಲ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಎಣ್ಣೆನಲ್ಲೇ ನೀಟಾಗಿ ಎಲ್ಲನೂ ಸಹಿತ ಹೊಂದ್ಕೊಳ್ತಾ ಇದೆ. ಈ ಒಂದು ಅವಿಯಾಲ್ ಮಾಡೋದಕ್ಕೆ ಎಲ್ಲ ರೀತಿಯ ತರಕಾರಿಗಳನ್ನ ಅಥವಾ ನಿಮಗೆ ಇಷ್ಟವಾದಂತಹ ತರಕಾರಿಗಳನ್ನ ಸ್ವಲ್ಪ ದಪ್ಪದಾಗಿ ಅಥವಾ ಉದ್ದವಾಗಿ ಕಟ್ ಮಾಡಿ ಹಾಕ್ಕೊಳ್ಬೇಕು. ಅದೇ ಇದರ ಒಂದು ಸ್ಪೆಷಾಲಿಟಿ. ಈಗ ನಾನು 1/4 ಕಪ್ ಆಗೋಷ್ಟು, ಈ ಒಂದು ಕಪ್ ಅಳತೆಯಲ್ಲಿ 1/4 ಕಪ್ ಆಗೋಷ್ಟು ನೀರನ್ನು ಹಾಕಿ ಸ್ವಲ್ಪ ಕುದಿಯೋದಕ್ಕೆ ಬಿಡ್ತೀನಿ. ಒಂದು 10 ನಿಮಿಷಗಳ ಕಾಲ ಇದನ್ನು ಕುದಿಯೋದಕ್ಕೆ ಬಿಡಬೇಕು. ನೀರಿನ ಅಂಶ ಎಲ್ಲ ಪೂರ್ತಿಯಾಗಿ ಹೋಗಬೇಕು. ಈಗ ನೋಡಿ, ನೀರಿನ ಅಂಶ ಇನ್ನೂ ಸ್ವಲ್ಪ ಹಾಗೇ ಇದೆ, ಹಾಗಾಗಿ ನಾನು ಇನ್ನೂ ಸ್ವಲ್ಪ ಹೊತ್ತು ಕುದಿಸೋದಕ್ಕೆ ಬಿಡ್ತೀನಿ. ಈಗ ಸ್ವಲ್ಪ ನೀರಿನ ಅಂಶ ಹೋಗಿದೆ. ಈಗ ಇದಕ್ಕೆ ಮುಂಚೆನೇ ರುಬ್ಬಿ ಇಟ್ಕೊಂಡಿದ್ವಲ್ವಾ ಕೋಕೋನಟ್ಟು ಈರುಳ್ಳಿ ಮಿಶ್ರಣ, ಆ ಒಂದು ಮಿಶ್ರಣವನ್ನ ಇದಕ್ಕೆ ಹಾಕೊಳ್ಬೇಕು. ನೋಡಿ, ಈ ಒಂದು ಅವಿಯಲ್ನಲ್ಲಿ ಯಾವುದು ಮುಖ್ಯವಾದ ಒಂದು ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದ್ರೆ ಕೋಕೋನಟ್, ಕೊಬ್ಬರಿ ಎಣ್ಣೆ ಎರಡೂ ಸಹಿತ ಫ್ಲೇವರ್ ಹೊಡಿತಾ ಇರುತ್ತೆ. ಹಾಗಾಗಿ ಈ ಒಂದು ಅವಿಯಲ್ನಲ್ಲಿ ಮುಖ್ಯವಾದಂತಹ ಇಂಗ್ರೀಡಿಯೆಂಟ್ಸ್ ಮೊಸರು. ಫ್ರೆಶ್ ಆಗಿ ಇರುವಂತಹ ಮೊಸರನ್ನ ಬಳಸಿ. ಹುಳಿ ಇದ್ರೆ ಆ ಒಂದು ಮೊಸರನ್ನ ಬಳಸೋದಕ್ಕೆ ಹೋಗಬೇಡಿ. ಫ್ರೆಶ್ ಆಗಿರುವಂತಹ ಮೊಸರು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಈಗ ಮೊಸರನ್ನ ಹಾಕಿ 1 ನಿಮಿಷಗಳ ಕಾಲ ಈ ರೀತಿಯಾಗಿ ಎಲ್ಲನೂ ಸಹಿತ ಬಾಡಿಸ್ಕೊಂಡ ನಂತರ ಇದನ್ನ ಲಿಡ್ನ ಕ್ಲೋಸ್ ಮಾಡಿ 1 ನಿಮಿಷಗಳ ಕಾಲ ಹಾಗೆ ಇಡ್ತೀನಿ. ಇದೆಲ್ಲ ಸಹಿತ ಮಾಡುವಾಗ ಲೋ ಫ್ಲೇಮ್ನಲ್ಲೇ ಇಟ್ಟಿದ್ದೀನಿ. ಈಗ ಲಾಸ್ಟಲ್ಲಿ ಫ್ಲೇವರ್ಗೆ ಅಂತ ಹೇಳಿ ಇನ್ನೂ 1-2 ಸ್ಪೂನು ಕೋಕೋನಟ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಹಾಕಿದ ನಂತರ ಮುಚ್ಚಿಟ್ಟು 1 ನಿಮಿಷ ಅಥವಾ 2 ನಿಮಿಷಗಳ ಕಾಲ ಈ ರೀತಿಯಾಗಿ ಬಾಡಿಸ್ಕೊಂಡ್ರೆ ಸಾಕಾಗತ್ತೆ. ಸವಿಯಲು ಸಿದ್ಧ. ಈಗ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರಬಹುದು
ಇದರಲ್ಲಿ ತುಂಬಾ ಸ್ಪೆಷಾಲಿಟಿ ಏನು ಅಂದ್ರೆ ಎಲ್ಲಾ ಒಂದು ತರಕಾರಿಗಳು ಸಹಿತ ದಪ್ಪದಾಗಿ ಹಾಗೆ ಉದ್ದವಾಗಿ ಇದಕ್ಕೆ ಕೊಬ್ಬರಿ ಎಣ್ಣೆ ಹಾಕಿರ್ತೀವಿ, ತೆಂಗಿನಕಾಯಿ ತುರಿ ಹಾಕಿರ್ತೀವಿ, ಹಾಗೆ ಸ್ವಲ್ಪ ಮೊಸರನ್ನು ಸಹಿತ ಹಾಕಿರೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಚಪಾತಿ, ಪೂರಿ, ದೋಸೆ, ಅನ್ನದ ಜೊತೆಲೂ ಸಹಿತ ತುಂಬಾ ರುಚಿಯಾಗಿ ಇರುತ್ತೆ. ಕೊಬ್ಬರಿ ಎಣ್ಣೆ ಬಳಸೋದ್ರಿಂದ ಆರೋಗ್ಯಕ್ಕೂ ಸಹಿತ ತುಂಬಾ ಒಳ್ಳೆಯದು. ಹಾಗಾಗಿ ಈ ಒಂದು ರೆಸಿಪಿ ನನಗಂತೂ ತುಂಬಾ ಇಷ್ಟ ಆಯಿತು. ಇದನ್ನ ನಾವು ಮೊದಲನೇ ಬಾರಿ ಮಾಡ್ತಾ ಇದ್ರು ಸಹಿತ ರುಚಿ ಮಾತ್ರ ತುಂಬಾ ಅದ್ಭುತವಾಗಿ ಬಂದಿತ್ತು. ಈ ಒಂದು ರೆಸಿಪಿನ ನೀವು ಕೂಡ ಒಮ್ಮೆ ಆದ್ರೂ ಟ್ರೈ ಇರುತ್ತೆ. ಅನ್ನದ ಜೊತೆಲಿ ತುಂಬಾ ಅಂದ್ರೆ ತುಂಬಾ ರುಚಿಯಾಗಿ ಆಗುವಂತಹ ಈ ಒಂದು ಸಾಂಬಾರು ಈಗ ಇಡ್ಲಿ, ದೋಸೆಗೆ ಸಾಂಬಾರ್ ಕೊಡ್ತಾರಲ್ಲ ಹೋಟ್ಲಲ್ಲಿ, ಆ ರೀತಿಯಾನೇ ಒಂದು ಫ್ಲೇವರ್ನ ಕೊಡುತ್ತೆ. ಕೇರಳ ಕಡೆ ಈ ಒಂದು ಸಾಂಬಾರು ತುಂಬಾನೇ ಫೇಮಸ್. 1 ಕಪ್ ಆಗೋಷ್ಟು ತೊಗರಿ ಬೇಳೆನ ತಗೊಳ್ತಾ ಇದ್ದೀನಿ. ಚೆನ್ನಾಗಿ ಅದನ್ನ 2 ರಿಂದ 3 ಸಲ ಚೆನ್ನಾಗಿ ತೊಳೆದು 5 ಕಪ್ ಆಗೋಷ್ಟು ನಾನು ತಗೊಂಡಿರೋ ಒಂದು ಕಪ್ ಅಳತೆಯಲ್ಲಿ 5 ಕಪ್ ಆಗೋಷ್ಟು ನೀರನ್ನ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ 1 ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ, ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪನ್ನ, ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನೀಗ ಹಾಕಿ ಲಿಡ್ನ ಕ್ಲೋಸ್ ಮಾಡಿ 3 ವಿಜಿಲ್ ನಾನು ಕೂಗಿಸ್ಕೊಳ್ತೀನಿ. 3 ರಿಂದ 4 ವಿಜಿಲ್ ಇದ್ರು ಕೂಗಿದ್ರೆ ಸಾಕಾಗುತ್ತೆ. ತೊಗರಿ ಬೇಳೆ ಬೆಂದ ನಂತರ ಅದನ್ನ ಗ್ಯಾಸ್ ಮೇಲಿಟ್ಟು ಲೋ ಫ್ಲೇಮ್ ಮಾಡಿಬಿಟ್ಟು ಈಗ ಒಂದೊಂದೇ ತರಕಾರಿಗಳನ್ನ ಹಾಕೊಳ್ಳುವಂತಹ ಒಂದು ಟೈಮು. ಕಟ್ ಮಾಡಿ ಇಟ್ಕೊಂಡಿರುವಂತಹ ಕುಂಬಳಕಾಯಿ, ನಂತರ ಕಟ್ ಮಾಡಿ ಇಟ್ಕೊಂಡಿರುವಂತಹ ಸೀಮೆ ಬದನೆಕಾಯಿನ ಹಾಕೊಳ್ತಾ ಇದ್ದೀನಿ. ಹಾಗೆ ಒಂದು ನುಗ್ಗೆಕಾಯಿನ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸಹಿತ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಸೋರೆಕಾಯಿನ ಹಾಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ದಪ್ಪದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ನೆಕ್ಸ್ಟ್ ನಾನು ಸಾಂಬಾರ್ ಸೌತೆಕಾಯಿ ಹಾಗೆ ತೊಂಡೆಕಾಯಿನೂ ಸಹಿತ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಹಾಗೆ ಕ್ಯಾರೆಟು, 1 ಕ್ಯಾರೆಟು, ಸ್ವಲ್ಪ ಬೀನ್ಸ್ನ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ. ಹಾಗೆ 3 ರಿಂದ 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಸಾಂಬಾರ್ ಈರುಳ್ಳಿ, ಒಂದು 4-5 ಆಗೋಷ್ಟು, ಸ್ವಲ್ಪ ಕರಿಬೇವನ್ನ ಹಾಕೊಳ್ತಾ ಇದ್ದೀನಿ. ಇಷ್ಟನ್ನು ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಹಾಗೆ 1-2 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, 1 ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಮುಖ್ಯವಾದ ಇಂಗ್ರೀಡಿಯೆಂಟ್ಸು ಇಂಗು, ಇದನ್ನ ಸಹಿತ ಹಾಕೊಳ್ತಾ ಇದ್ದೀನಿ ಫ್ಲೇವರ್ಗೆ ಅಂತ ಹೇಳಿ, ತುಂಬ ಚೆನ್ನಾಗಿರುತ್ತೆ. ಈಗ ಎಲ್ಲವನ್ನು ಸಹಿತ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಒಟ್ಟಾರೆಯಾಗಿ ಅರ್ಧ ಕೆಜಿ ಆಗೋಷ್ಟು ತರಕಾರಿನ ಬಳಸಿದ್ದೀನಿ. ಮತ್ತೆ ನೀವು ಇದೇ ತರಕಾರಿನ ಬಳಸಬೇಕು ಅಂತ ಏನೂ ಇಲ್ಲ. ಆದರೆ ಕೇರಳದಲ್ಲಿ ಈ ರೀತಿಯಾಗಿ ಸಾಂಬಾರ್ಗೆ ಎಲ್ಲ ರೀತಿ ತರಕಾರಿನೂ ಬಳಸಿ ಮಾಡ್ತಾರೆ. ಹಾಗಾಗಿ ಈಗ ಅದನ್ನು ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಟ್ಟು ನಾನಿಲ್ಲಿ ಹುಣಸೆ ಹಣ್ಣ ನೆನೆಸಿ ಇಟ್ಕೊಂಡಿದ್ದೆ ಒಂದು 5 ರಿಂದ 10 ನಿಮಿಷಗಳ ಕಾಲ. ಅದನ್ನ ಈ ರೀತಿಯಾಗಿ ಶೋಧಿಸ್ಕೊಳ್ತಾ ಇದ್ದೀನಿ. ಹುಣಸೆ ಹಣ್ಣನ್ನೆಲ್ಲ ಸ್ವಲ್ಪ ಕಿವುಚ್ಬಿಟ್ಟು ಆ ಒಂದು ಹುಣಸೆ ಹಣ್ಣಿನ ರಸವನ್ನ ಈ ಒಂದು ಕುದಿತಾ ಇರುವಂತಹ ಸಾಂಬಾರ್ ಮಿಶ್ರಣಕ್ಕೆ ಹಾಕೊಳ್ತಾ ಇದ್ದೀನಿ. ಈಗ ನೀರನ್ನ ಹಾಕೋ ಬದಲು ನಾವು ಈ ರೀತಿ ಹುಣಸೆ ರಸನ ಹಾಕೊಳ್ತಾ ಇದ್ದೀವಿ. ನಂತರ 1 ಟೊಮೊಟೊನ ನಾನಿಲ್ಲಿ ದಪ್ಪದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಈಗ ಹುಳಿ ಹಾಕಿರೋ ಕಾರಣಕ್ಕೆ ನಾನು ಸ್ವಲ್ಪ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಒಟ್ಟಾರೆಯಾಗಿ ಇಲ್ಲಿ ನಾವು 3 ಸಲ ಉಪ್ಪನ್ನ ಹಾಕೊಳ್ತೀವಿ. ಒಂದು ಬೇಳೆನ ನಾವು ಬೇಯಿಸ್ಕೊಳ್ಳೋ ಅಂತಹ ಟೈಮಲ್ಲಿ, ನಂತರ ತರಕಾರಿನ ಮಿಕ್ಸ್ ಮಾಡಿದ ನಂತರ ಈಗ ಕಡೆಯದಾಗಿ ನಾನು ಹುಣಸೆ ಹಣ್ಣಿನ ರಸನ ಹಾಕಿದ್ನಲ್ವಾ, ಸೊ ಹುಳಿ ಮತ್ತೆ ಎಲ್ಲಾನು ಸಹಿತ ಬ್ಯಾಲೆನ್ಸ್ ಆಗೋದಕ್ಕೆ ಅಂತ ಹೇಳಿ ಮತ್ತೆ ನಾನು ಉಪ್ಪನ್ನ ಹಾಕಿ ಕುದಿಯೋದಕ್ಕೆ ಬಿಟ್ಟಿದ್ದೆ. 5 ರಿಂದ 10 ನಿಮಿಷಗಳ ಕಾಲ ಈ ರೀತಿಯಾಗಿ ಕುದಿದ್ರೆ ಸಾಕು. ಆಗ್ಲೇ ತರಕಾರಿನೆಲ್ಲ ನಾನು 20 ನಿಮಿಷಗಳ ಕಾಲ ಕುದಿಸಿ ಇಟ್ಕೊಂಡಿದ್ದೆ. ಈಗ ಅದು ಕುದಿಯೋ ಅಷ್ಟರಲ್ಲಿ ಇದಕ್ಕೆ ಒಂದು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನು 2 ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆನ ಹಾಕಿ ಒಂದು ಕಡಾಯಿಗೆ ಇಟ್ಕೊಂಡಿದ್ದೀನಿ. ನಂತರ 1 ಸ್ಪೂನ್ ಆಗುವಷ್ಟು ಸಾಸಿವೆ, ಕಟ್ ಮಾಡಿ ಇಟ್ಕೊಂಡಿರೋ ಅಂತಹ 1 ಗೆಡ್ಡೆ ಬೆಳ್ಳುಳ್ಳಿ, ಹಾಗೆ 2 ಒಣಮೆಣಸಿನ್ಕಾಯಿನ ನಾನಿಲ್ಲಿ ಬಳಸಿದ್ದೀನಿ. ಗುಂಟೂರು ಮೆಣಸಿನ್ಕಾಯಿ ಖಾರ ಇರೋದಿಲ್ಲ, ಹಾಗಾಗಿ ಇದನ್ನು ಬಳಸಿದ್ದೀನಿ. ನಂತರ 1 ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, ಹಾಗೆ 1 ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿನ ಸಹಿತ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಇಂಗು ಹಾಕೊಳ್ತಾ ಇದ್ದೀನಿ ಒಗ್ಗರಣೆಗೆ. ಇಷ್ಟನ್ನು ಹಾಕಿದ ನಂತರ ಎಲ್ಲನೂ ನೀಟಾಗಿ ಬಾಡಿಸ್ಕೊಂಡು ಸ್ವಲ್ಪ ಹೊತ್ತು ಇದನ್ನು ಲೋ ಫ್ಲೇಮ್ನಲ್ಲೇ ಬಿಡ್ತೀನಿ, ಹಸಿ ವಾಸನೆ ಎಲ್ಲ ಹೋಗಲಿ ಅಂತ ಹೇಳಿ. ಇದೇ ಒಂದು ಒಗ್ಗರಣೆ ಆ ಒಂದು ಸಾಂಬಾರಿಗೆ ತುಂಬ ರುಚಿನ ತಂದ್ಕೊಡುವಂತಹ ಒಂದು ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳ್ಬೋದು. ಈ ಒಂದು ಒಗ್ಗರಣೆಗೆ ಸ್ವಲ್ಪ ನೀವು ಬೇಕು ಅಂತ ಹೇಳಿ ಅನ್ಸಿದ್ರೆ ಸ್ವಲ್ಪ ನೀರು ಹಾಕೊಳ್ಬಹುದು. ಈಗ ಸಾಂಬಾರು ಕೂಡ ಚೆನ್ನಾಗಿ ಕುದೀತಾ ಇತ್ತು, ಅದಕ್ಕೆ ನಾನು ಒಗ್ಗರಣೆ ಇಟ್ಕೊಂಡಿದ್ವಲ್ವ ಅದನ್ನು ನಾನು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿ ಒಂದು 5 ಮಿನಿಟ್ಸ್ ಕುದಿಯೋದಕ್ಕೆ ಬಿಟ್ಟರೆ ಸಾಕಾಗುತ್ತೆ. ಈ ಒಂದು ಸಾಂಬಾರು ರೆಡಿ ಆಗೋಗುತ್ತೆ.
ಈಗ ನೋಡಿ ಎಷ್ಟು ಚೆನ್ನಾಗಿ ಸಾಂಬಾರ್ ರೆಡಿ ಆಗಿದೆ. ಇದರಲ್ಲಿ ಎಲ್ಲಾ ರೀತಿ ತರಕಾರಿನೂ ಸಹಿತ ಮಿಕ್ಸ್ ಮಾಡಿರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಅಂದ್ರೆ ತುಂಬಾ ಒಳ್ಳೇದು. ಮತ್ತೆ ತಿನ್ನೋದಕ್ಕೂ ಸಹಿತ ತುಂಬಾ ರುಚಿಯಾಗಿ ಇರುತ್ತೆ. ಅನ್ನದ ಜೊತೆಲಿ ತುಂಬಾ ಅಂದ್ರೆ ತುಂಬಾ ರುಚಿಯಾಗಿ ಆಗುವಂತಹ ಈ ಒಂದು ಸಾಂಬಾರು ಈಗ ಇಡ್ಲಿ ದೋಸೆಗೆ ಸಾಂಬಾರ್ ಕೊಡ್ತಾರಲ್ಲ ಹೋಟ್ಲಲ್ಲಿ, ಆ ರೀತಿಯಾನೇ ಒಂದು ಫ್ಲೇವರ್ನ ಕೊಡುತ್ತೆ. ಕೇರಳ ಕಡೆ ಈ ಒಂದು ಸಾಂಬಾರು ತುಂಬಾನೇ ಫೇಮಸ್ಸು. ನಮಗೆ ಕಾಫಿ ಟ್ರೀಟ್ ಥರ ಸಪೋರ್ಟ್ನ ಸಹಿತ ಮಾಡ್ಬೋದು. QR ಕೋಡ್ನ ಸಹಿತ ಅಟ್ಯಾಚ್ ಮಾಡಿದ್ದೀನಿ. ಮತ್ತಷ್ಟು ಹೊಸ ರೆಸಿಪಿ ಜೊತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಇದೇ ರೀತಿ ವಾಚ್ ಮಾಡ್ತಾ ಇರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.